ಕಬಡ್ಡಿಯಲ್ಲಿ ತುಂಬ ಉತ್ತುಂಗಕ್ಕೇರಿದವರು ತಾವು. ಕರ್ನಾಟಕ ರಾಜ್ಯದಲ್ಲಿ ಬೆರಳೆಣಿಕೆ ಮಾತ್ರ ಸಿಗುವ ಸಾಧ್ಯ ಅಂಥ ಉತ್ತುಂಗಕ್ಕೇರಿದ ಸಮಯದಲ್ಲಿ 2020ರಲ್ಲಿ ತಮ್ಮ ಒಂದ್ಸರಿ ಬಂಧನ ಆಗುತ್ತೆ, ಯಾವುದೋ ಒಂದು ಲೇಡಿ ಆಟಗಾರ್ತಿ ವಿಚಾರದಲ್ಲಿ. ಅಂಥ ಟೈಮಲ್ಲಿ ನಿಮ್ಮ ಮನಸ್ಥಿತಿ ಹೆಂಗಿತ್ತು? ಕಬಡ್ಡಿಗೆ ಎಲ್ಲವೂ ಕೊಟ್ಟೆ ನಾನು, ಕಬಡ್ಡಿ ನನಗೆ ಏನು ಕೊಡ್ತು ಅಂತ ಬಂತ? ಇಲ್ಲ ನೋಡಿ, ಅದು ಒಂದು ಅವ್ರಿಗೂ ಕೂಡ ಒಂದು ಮಿಸ್ಕಮ್ಯುನಿಕೇಷನ್ನು, ಅದರಲ್ಲೂ ಷಡ್ಯಂತ್ರ ಇತ್ತ. ಒಂದಿತ್ತು. ಒಂದು ಒಂದು ಆ್ಯಂಟಿ ಗ್ರೂಪೇ ನಮ್ಮದು ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಅಂತ ರಾಜ್ಯದಲ್ಲಿ ಫೆಡ್ರೇಷನಲ್ಲಿ ಅಮೆಚೂರ್ ಕಬಡ್ಡಿ ಫೆಡ್ರೇಷನ್ ಆಫ್ ಇಂಡಿಯಾ ಅಂತ ಒಂದಿತ್ತು. ಇದೆರಡು ಇದ್ರೂ ಅವ್ರದ್ದೇ ಆದಂಥ ಒಂದು ನ್ಯೂ ಕಬಡ್ಡಿ ಫೆಡ್ರೇಷನ್ ಅಂತ ಒಂದು ಮಾಡಿದ್ರು. ಇಡೀ ರಾಜ್ಯದಲ್ಲೂ ಒಂದೊಂದು ತಂಡ ಕಟ್ಟಿದ್ರು. ಅವರು ಭಾಳಷ್ಟು ಪ್ರಯತ್ನ ಮಾಡ್ತಾಯಿದ್ರು. ಭಾಳ ಪ್ರಭಾವಿಗಳ ಕಡೆಯಿಂದನೂ ನಮಗೆಲ್ಲ ಒತ್ತಡ ತಂದಾಗ ಎಲ್ಲೋ ಒಂದು ಜಾಗದಲ್ಲಿ ಆ ಒಂದು ಮಾತು ಬಂತು, ನೀವು ಇವ್ರಿಗೆ ಮಾಡದೇ ಇದ್ದರೆ ನಮ್ಮನ್ನು ಎದುರಾಕ್ಕೊಂಡು ಅನ್ನೋಂಥ ಒಂದು ವರ್ಡ್ ಬಂತು ಎಲ್ಲೋ ಒಂದು ಕಡೆ. ಯಾರ್ಯಾರು ಇನ್ವಾಲ್ವ್ಮೆಂಟ್ ಆಗಿ ಮಾಡಿದ್ರೋ ಏನು ಮಾಡಿದ್ರೋ ಅವ್ರಿಗೆ ಎಷ್ಟು ಖುಷಿ ತಂತೋ ಅದು ತಂದಿರುತ್ತೆ. ಸತ್ಯಾಸತ್ಯತೆಗಳು ನಮ್ಮ ಮೇಲೆ ಆಪಾದನೆ ಮಾಡಿರ್ಬೋದು, ಅದು ಎಷ್ಟು ಸತ್ಯ ಎಷ್ಟು ಸುಳ್ಳಿದೆ ಅನ್ನೋದು ಕಾಲ ನಿರ್ಧಾರ ಕೊಡುತ್ತೆ. ಆ ಕೇಸ್ ಕ್ಲೋಸ್ ಆಗಿದೆ ಸರ್. ಅದು ಏನು ಈಗ ಅದು ಕ್ಲೋಸ್ ಆಗಿದೆ ಅನ್ನೋದಕ್ಕಿಂತನೂ ನಾವೆಲ್ಲ ಜೊತೆಲೇ ಇದ್ದೀವಿ ಈಗ.